ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾ ಎನ್, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತಿಪಟೂರು. ಟುಡೇ ವಿ ಡಿಸ್ಕಸ್ ಅಬೌಟ್ ಬ್ಯಾಂಕ್ ಮನಿ. ಇವತ್ತು ನಾವು ಬ್ಯಾಂಕು ಹಣದ ಬಗ್ಗೆ ಚರ್ಚೆ ಮಾಡೋಣ. ಏನು ಬ್ಯಾಂಕ್ ಹಣ ಅಂದರೆ? ಬ್ಯಾಂಕ್ ಮನಿ is a medium of exchange which is also known as check, draft and bank credits other than currency. They are equivalent of money regards. Money may be defined as anything which is generally acceptable as a medium of exchange, at the same time acts as a measure, store of value and standard of deferred payment. Banks generally make money by borrowing money from depositors and compensating them with a certain interest rate. ಈ ಬ್ಯಾಂಕ್ ಮನಿ ಅಂದರೆ ಏನು ಅಂತ ಅಂದಾಗ ನಾವಿಲ್ಲಿ ಪ್ರಮುಖವಾಗಿ ಬ್ಯಾಂಕಿನಲ್ಲಿ ಇಟ್ಟಿರುವಂತಹ ಠೇವಣಿ ಹಣ ಮತ್ತು ಆ ಹಣವನ್ನು ಹಿಂತೆಗೆದುಕೊಳ್ಳಲು ಅಥವಾ ಬೇರೆಯವರಿಗೆ ವರ್ಗಾವಣೆ ಮಾಡಲು ಉಪಯೋಗಿಸಲಾಗುವಂತಹ ಸಾಧನಗಳಾದಂತಹ ಚೆಕ್ಕುಗಳು, ಡ್ರಾಫ್ಟ್ಗಳು, ಬೇಡಿಕೆ ಹುಂಡಿಗಳು ಅಥವಾ ಡ್ರಾಫ್ಟ್ಗಳು ಮುಂತಾದವುಗಳಿಗೆ ನಾವೆಂತ ಕರಿತೀವಿ? ಬ್ಯಾಂಕು ಹಣ ಅಂತ ಕರಿತೀವಿ. ಈ ಬ್ಯಾಂಕು ಹಣ ವ್ಯವಹಾರಗಳಲ್ಲಿ ಸಾಮಾನ್ಯ ಹಣದಂತೆಯೇ ಬ್ಯಾಂಕ್ ಹಣವನ್ನು ಸಹ ಒಪ್ಪಿಕೊಳ್ಳಬೇಕೆಂಬಂತಹ ಕಡ್ಡಾಯವೇನಿಲ್ಲ ಅಥವಾ ಕಡ್ಡಾಯವಿರೋದೂ ಇಲ್ಲ. ಅಂದರೆ ಬ್ಯಾಂಕ್ ಹಣ ಅಂದರೆ ನೀವು ಕರೆನ್ಸಿ, ನಗದು ರೂಪದಲ್ಲಿರುವಂತಹ ಕರೆನ್ಸಿಯನ್ನು, ನೋಟು ಅಥವಾ ನಾಣ್ಯಗಳ ರೂಪದಲ್ಲಿರುವಂತಹ ಹಣವನ್ನು ಹೇಗೆ ನೀವು ಸ್ವೀಕಾರ ಮಾಡ್ತೀರೋ ಹಾಗೆ ಈ ಒಂದು ಚೆಕ್ಕನ್ನಾಗಲಿ ಡ್ರಾಫ್ಟನ್ನಾಗಲಿ ನೀವು ತೆಗೆದುಕೊಳ್ಬೇಕು ಅಥವಾ ಅನ್ನುವಂತಹ ನಿಯಮ ಏನೂ ಇಲ್ಲ. ಸಾಮಾನ್ಯ ಹಣದಂತೆಯೇ ಬ್ಯಾಂಕ್ ಹಣವನ್ನು ಒಪ್ಪಿಕೊಳ್ಳಬೇಕೆಂಬಂತಹ ಕಡ್ಡಾಯ ಏನಿಲ್ಲ. ಅಂದರೆ ಯಾವುದೇ ಒಂದು ವ್ಯವಹಾರದಲ್ಲಿ ಚೆಕ್ಕು ಅಥವಾ ಬೇಡಿಕೆ ಹುಂಡಿಯನ್ನು ಪಡೆಯಲು ನಿರಾಕರಿಸಬಹುದು. ನಾವು ಯಾವುದೋ ಒಂದು ವ್ಯವಹಾರವನ್ನು ಮಾಡ್ತೀವಿ ಅಂತಂದರೆ ಹಣದಂತೆಯೇ ಬ್ಯಾಂಕ್ ಹಣವನ್ನು ನಾವು ಒಪ್ಕೊಳ್ಬೇಕನ್ನುವಂಥದ್ದು ಇಲ್ಲದೇ ಇರೋದ್ರಿಂದಾಗಿ ಚೆಕ್ಕು ಅಥವಾ ಬೇಡಿಕೆ ಹುಂಡಿಯನ್ನು ಪಡೆಯಲು ನಾವು ನಿರಾಕರಿಸಬಹುದು, ನಮಗೆ ಬೇಡ ಇದು ಅಂತಹ ಸಂದರ್ಭದಲ್ಲಿ ನಗದು ಹಣವನ್ನೇ ಸಂದಾಯ ಮಾಡಬೇಕಾಗತ್ತೆ. ಆದ್ದರಿಂದ ಬ್ಯಾಂಕ್ ಹಣವನ್ನು ಐಚ್ಛಿಕ ಹಣ ಎಂದು ಸಹ ಸಂಬೋಧಿಸಲಾಗತ್ತೆ, ಅಂದರೆ ಆಪ್ಷನಲ್ ಮನಿ ಅಂತ. ನಾವು ಏನು ನಗದು 10 ರೂಪಾಯಿ ನೋಟು, 5 ರೂಪಾಯಿ ನೋಟು, 50 ರೂಪಾಯಿ ನೋಟು, 1000 ರೂಪಾಯಿ ನೋಟು, 2000 ರೂಪಾಯಿ ನೋಟು, 500 ರೂಪಾಯಿ ನೋಟುಗಳು ಹೇಗೆ ಇವತ್ತು ನಾವು ಚಲಾವಣೆಯಲ್ಲಿದೆಯೋ ಆ ಹಣವನ್ನು ನಾವೆಲ್ಲರೂ ಹೇಗೆ ಒಪ್ಕೊಳ್ತೀವೋ ಅದೇ ರೀತಿ ಈ ಬ್ಯಾಂಕ್ ಹಣವನ್ನು ಚೆಕ್ಕು ಅಥವಾ ಡ್ರಾಫ್ಟ್ಗಳನ್ನು ಒಪ್ಕೊಳ್ಬೇಕು ಅನ್ನುವಂತಹದ್ದೇನಿಲ್ಲ. ನೀವು ಅದನ್ನು ಬೇಡ ಅಂದರೆ ತಿರಸ್ಕರಿಸ್ಬೋದು. ಅದಕ್ಕೆ ಬದಲಾಗಿ ನಗದು ಹಣವನ್ನೇ ನೀವು ಕೇಳಬಹುದು, ಅದಕ್ಕೆ ಅವಕಾಶ ಇದೆ. ಯಾಕೆಂದರೆ ಇದು ಐಚ್ಛಿಕ ಹಣ. ವ್ಯಾಪಾರ ವ್ಯವಹಾರಗಳಲ್ಲಿ ಬ್ಯಾಂಕ್ ಹಣವನ್ನು ಒಪ್ಪಿಕೊಳ್ಳಬಹುದು ಅಥವಾ ತಿರಸ್ಕರಿಸಲು ಸಹ ಬಹುದು. ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಬಳಸೋದಿಲ್ಲಪ್ಪ ಅಂದರೆ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಈ ಚೆಕ್ಕು ಡ್ರಾಫ್ಟ್ಸ್ಗಳನ್ನ ಬಳಸ್ತೀವಿ. ಆದರೆ ಇದನ್ನು ನಾವು ತಿರಸ್ಕಾರವನ್ನು ಸಹ ಬೇಕಾದರೂ ಮಾಡಬಹುದು. ಬ್ಯಾಂಕ್ ಹಣದ ಪ್ರಮುಖ ವಿಧಗಳಿಗೆ ನಾವು ಬಂದಾಗ ಮೊದಲನೇದು ಚೆಕ್. ಮನಿ ಮೇ ಬಿ ಡಿಫೈನ್ಡ್ ಆಸ್ ಎನಿಥಿಂಗ್ ಇಸ್ ಜನರಲಿ ಅಕ್ಸೆಪ್ಟಬಲ್ ಎಸ್ ಎ ಮೀಡಿಯಮ್. ನನಗಾಗ ಹೇಳಿದೆ ಹಣ ಅನ್ನುವಂಥದ್ದನ್ನು ಎಲ್ಲರೂ ಜನರಲ್ನ ಒಪ್ಕೊಳ್ತೀವಿ, ಎಲ್ರಿಗೂ ಸಹ ಅದನ್ನು ವಿನಿಮಯ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಯಾರೂ ಸಹ ನಾವು ಬೇಡ ಅನ್ನಲ್ಲ. ಅದು ಸ್ಟೋರ್ ಆಫ್ ದ ವ್ಯಾಲ್ಯೂ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಡಿಫರೆಡ್ ಪೇಮೆಂಟ್ ಅಂತ. ಅದನ್ನು ಅದಕ್ಕೆ ಮೌಲ್ಯನೂ ಇದೆ, ಅದನ್ನು ಅಳತೆನೂ ಮಾಡ್ತೀವಿ, ಹಾಗೆ ಅದನ್ನು ಸ್ಟೋರ್ ಮಾಡಿಕೊಂಡು ಸಹ ಇಟ್ಕೊಳ್ತೀವಿ, ಅದಕ್ಕೆ ಮೌಲ್ಯಯುತವಾದ ಅಂಥದ್ದು ಅಂತ ಹೇಳಿ. ಆದರೆ ಈ ಬ್ಯಾಂಕ್ ಹಣಕ್ಕೆ ಅಂತಹ ಒಂದು ಮೌಲ್ಯ ಅನ್ನುವಂಥದ್ದೇನೂ ಇಲ್ಲ ಅಂತ. ಬ್ಯಾಂಕ್ಸ್ ಜನರಲಿ ಮೇಕ್ ಮನಿ ಬೈ ಬಾರೋಯಿಂಗ್ ಮನಿ ಫ್ರಮ್ ಡೆಪಾಸಿಟರ್ಸ್ ಕಂಪಲ್ಸೇಟಿಂಗ್ ದೆಮ್ ವಿತ್ ಎ ಸರ್ಟನ್ ಇಂಟ್ರೆಸ್ಟ್ ರೇಟ್. ಇದಕ್ಕೆ ಸ್ವಲ್ಪ ಏನನ್ನ ಬಡ್ಡಿ ದರವನ್ನು ಸಹ ನಾವು ಈ ಬ್ಯಾಂಕ್ ಹಣವನ್ನು ತೆಗೆದುಕೊಂಡಾಗ ಅಥವಾ ಬ್ಯಾಂಕ್ ಮನಿಯನ್ನು ನಾವು ಪಡ್ಕೊಂಡಾಗ ಕಟ್ಟಬೇಕಾಗತ್ತೆ. ನಾನು ಆಗಲೇ ಹೇಳಿದೆ, ಈ ಪ್ರಮುಖವಾಗಿ ನಾವು ಈ ಒಂದು ಬ್ಯಾಂಕ್ ಹಣದಲ್ಲಿ ಪ್ರಮುಖ ವಿಧ ಯಾವುದಪ್ಪ ಅಂದರೆ ಚೆಕ್ಕು. ಚೆಕ್ ಈಸ್ ಎ ಡಾಕ್ಯುಮೆಂಟ್ which orders a bank to pay a particular amount of money from a person's account to another individual's or company's account in whose name the check has been made or issued. The check is utilized to make safe, secure and convenient payments. It serves as a secure option since hard cash is not involved during the transfer process. Hence, the fear of loss or the theft is minimized. There are different modes of financial payments which are successfully used by individuals, firms and corporate organizations. Out of these very varied options, a check does act as an important negotiable instrument which can be also be transferred by simple delivery options. ಇಲ್ಲಿ ನಾವು ಚೆಕ್ ಅನ್ನುವಂಥದ್ದನ್ನು ಸುಲಭವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಂದರೆ ವರ್ಗಾವಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಎ ಚೆಕ್ ಇಸ್ ಎ ಡಾಕ್ಯುಮೆಂಟ್ ವಿಚ್ ಆರ್ಡರ್ಸ್ ಬ್ಯಾಂಕ್ ಟು ಪೇ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಮನಿ ಫ್ರಮ್ ಎ ಪರ್ಸನ್ಸ್ ಅಕೌಂಟ್ ಟು ಅನದರ್ ಇಂಡಿವಿಜುವಲ್ಸ್ ಆರ್ ಕಂಪನೀಸ್ ಅಕೌಂಟ್.
ಒಬ್ಬನ ವ್ಯಕ್ತಿಯ ಖಾತೆಯಿಂದ ಮತ್ತೊಬ್ಬ ವ್ಯಕ್ತಿಯ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಬೇಕಾದ್ರೆ ಅಥವಾ ಒಂದು ಕಂಪನಿಯ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಬೇಕಾದ್ರೆ ಈಸಿಯಾಗಿ ಚೆಕ್ ಮುಖಾಂತರ ಮಾಡ್ಬೋದು. ಇನ್ ಹೂಸ್ ನೇಮ್ ದ ಚೆಕ್ ಹ್ಯಾಸ್ ಬೀನ್ ಮೇಡ್ ಆರ್ ಇಶ್ಯೂಡ್, ಯಾರ ಹೆಸರಿನಲ್ಲಿ ಚೆಕ್ ಇದೆಯೋ ಆ ಹೆಸರಿಗೆ ನಾವು ಹಣವೊಂದು ಯಾರ ಹೆಸರಿಂದ ಯಾರ ಹೆಸರಿಗೆ ಅದನ್ನು ಚೇಂಜ್ ಮಾಡಬೇಕು ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ. ದ ಚೆಕ್ ಇಸ್ ಯುಟಿಲೈಸ್ಡ್ ಟು ಮೇಕ್ ಸೇಫ್, ಸೆಕ್ಯೂರ್ ಆ್ಯಂಡ್ ಕನ್ವೀನಿಯೆಂಟ್ ಪೇಮೆಂಟ್ಸ್. ಇದು ತುಂಬ ಸೇಫ್ ಆಗಿರುವಂಥದ್ದು, ಯಾಕೆಂದರೆ ನಾವು ಹಣವನ್ನು ಡೈರೆಕ್ಟಾಗಿ ಕೊಡ್ತಾ ಇಲ್ಲ, ಒಂದು ಪೇಪರ್ ಕಾಗದ ಅಂದರೆ ಕಾಗದದ ಒಂದು ಚೆಕ್ ಅನ್ನುವಂಥದ್ದು ಒಂದು ಕಾಗದ ರೂಪದಲ್ಲಿರುವಂಥದ್ದು, ಅದನ್ನು ನಾವು ಕೊಡ್ತೀವಿ. ಅದರಿಂದ ಅದನ್ನು ನಾವು ಸೆಕ್ಯೂರ್ ಆಗಿರುತ್ತದ್ದು, ನಮಗೆ ಕನ್ವೀನಿಯೆಂಟು ಸಹ ಹೌದು, ಏಕೆಂದರೆ ನಾವು ಹಣವನ್ನು ನಗದು ರೂಪದಲ್ಲಿ ಹೊತ್ಕೊಂಡು ಹೋಗೋಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅದರಲ್ಲಿ ಈಸಿಯಾಗಿ ನಾವು ಅದನ್ನು ಒಬ್ಬರ ಖಾತೆಯಿಂದ ಮತ್ತೊಬ್ಬರ ಖಾತೆಗೆ ಹಣವನ್ನು ಜಮಾ ಮಾಡಬಹುದು. ಇಟ್ ಸರ್ವ್ಸ್ ಆಸ್ ಎ ಸೆಕ್ಯೂರ್ ಆಪ್ಷನ್ ಸಿನ್ಸ್ ಹಾರ್ಡ್ ಕ್ಯಾಶ್ ಇಸ್ ನಾಟ್ ಇನ್ವಾಲ್ವ್ಡ್ ಡ್ಯೂರಿಂಗ್ ದ ಟ್ರಾನ್ಸ್ಫರ್ ಪ್ರೊಸೆಸ್. ಇಲ್ಲಿ ವರ್ಗಾವಣೆಯಲ್ಲಿ ಯಾವುದೇ ರೀತಿಯ ನಗದು ರೂಪದಲ್ಲಿರುವಂತಹ ಹಣ ಅನ್ನುವಂಥದ್ದನ್ನು ನಾವು ಬಳಸೋದಿಲ್ಲ. ಎಸ್ ದ ಫಿಯರ್ ಆಫ್ ಲಾಸ್ ಆರ್ ಥೆಫ್ಟ್ ಈಸ್ ಮಿನಿಮೈಸ್ಡ್. ಇಲ್ಲಿ ಹಾಗಾಗಿ ಅದರ ಒಂದು ಭಯ ಅನ್ನುವಂಥದ್ದು ಅಥವಾ ಕಳೆದೋಗ್ಬಿಟ್ರೆ ಅನ್ನುವಂಥದ್ದು ಅಥವಾ ಅವ್ರು ನಮ್ಮ ಅಕೌಂಟ್ಗೆ ಹಾಕೋರೋ ಇಲ್ವೋ ಅನ್ನುವಂತಹ ಒಂದು ಭಯ ಅನ್ನುವಂಥದ್ದು ಇರೋದಿಲ್ಲ. ದೇರ್ ಆರ್ ಡಿಫ್ರೆಂಟ್ ಮೋಡ್ಸ್ ಆಫ್ ಫೈನಾನ್ಷಿಯಲ್ ಪೇಮೆಂಟ್ಸ್. ಹಲವಾರು ವಿಧಾನಗಳಿದೆ ವಿಚ್ ಆರ್ ಸಕ್ಸಸ್ಫುಲಿ ಯೂಸ್ಡ್ ಬೈ ಇಂಡಿವಿಜುವಲ್ಸ್. ವೈಯಕ್ತಿಕವಾಗಿ ಹಲವಾರು ವಿಧಾನಗಳ ಮೂಲಕ ನಾವು ಪೇಮೆಂಟನ್ನು ಒಬ್ಬರ ಖಾತೆಗೆ ಮತ್ತೊಬ್ಬರ ಖಾತೆಗೆ ಹಾಕ್ಬೋದು. ಫರ್ಮ್ಸ್ ಟು ಕಾರ್ಪೊರೇಟ್ ಆರ್ಗನೈಸೇಷನ್ ಔಟ್ ಆಫ್ ದಿಸ್ ವೆರಿಡ್ ಆಪ್ಷನ್ಸ್. ಹಲವಾರು ವಿಧಗಳಲ್ಲಿ ಎ ಚೆಕ್ ಡಸ್ ಆ್ಯಕ್ಟ್ ಆಸ್ ದಿ ಇಂಪಾರ್ಟೆಂಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇದು ಚೆಕ್ ಸಹ ಒಂದು ಪ್ರಮುಖವಾದಂತಹ ಒಂದು ವಿಧ. ವಿಚ್ ಕ್ಯಾನ್ ಆಲ್ಸೋ ಬಿ ಟ್ರಾನ್ಸ್ಫರ್ಡ್ ಬೈ ಸಿಂಪಲ್ ಡೆಲಿವರಿ ಆಪ್ಷನ್ಸ್. ಇದನ್ನು ಸುಲಭವಾಗಿ ನಾವು ಒಬ್ಬರಿಂದ ಮತ್ತೊಬ್ಬರ ಖಾತೆಗೆ ಹಾಕಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಎಸೆನ್ಷಿಯಲ್ಸ್ ಆಫ್ ಚೆಕ್ಸ್. ಈ ಎಸೆನ್ಷಿಯಲ್ಸ್ ಆಫ್ ಚೆಕ್ ಅನ್ನೋದಕ್ಕೆ ಮುಂಚೆ ಈ ಒಂದು ಭಾರತೀಯ ಪರಾಕ್ರಮ್ಯ ಸಂಲೇಖಗಳ ಕಾಯ್ದೆ ಪ್ರಕಾರ ಅಂದರೆ 1881 ಇಂಡಿಯನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಪ್ರಕಾರ ಪ್ರಕರಣ 6ರಲ್ಲಿ ವ್ಯಾಖ್ಯಾನಿಸಿದೆ. ಚೆಕ್ಕು ಅಂದರೆ ಏನು ಅಂದರೆ ಒಂದು ನಿರ್ದಿಷ್ಟ ಬ್ಯಾಂಕರ್ನ ಮೇಲೆ ಬರೆಯಲಾಗಿರುವಂತಹ ಕೇಳಿದಾಗಲ್ಲದೆ ಅನ್ಯಥಾ ಪಾವತಿ ಮಾಡಬೇಕೆಂದು ವ್ಯಕ್ತಪಡಿಸಿಲ್ಲದ ಹುಂಡಿ ಅಂತ. ಇದೇ ಕಾಯ್ದೆ ಪ್ರಕರಣ 5ರಲ್ಲಿ ಹುಂಡಿಯನ್ನು ಇನ್ನೊಂದು ರೀತಿಯಲ್ಲಿ ಅಂದರೆ ಈ ಚೆಕ್ಕನ್ನು ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ಅವರ ಆದೇಶಕ್ಕೆ ಅಥವಾ ಸಂಲೇಖದ ವಾಹಕನಿಗೆ ಮಾತ್ರವೇ ಹಣದ ಒಂದು ನಿಶ್ಚಿತ ಮೊಬಲಗನ್ನು ಪಾವತಿಸಬೇಕೆಂದು ನಿರ್ದೇಶಿಸಿ ಅದನ್ನು ರಚಿಸಿದವನಿಂದ ಸಹಿ ಮಾಡಲ್ಪಟ್ಟ ಬೆಷರತ್ ಆದೇಶವನ್ನೊಳಗೊಂಡ ಲಿಖಿತ ಸಂಲೇಖ. ಅಂದರೆ ಆ ಚೆಕ್ಕಿನ ಮೇಲೆ ಒಬ್ಬರ ಖಾತೆಯಿಂದ ಅಂದರೆ ಈಗ ನನ್ನ ಚೆಕ್ ಅಂತಂದರೆ ನಾನು ಅದ್ರ ಮೇಲೆ ಸೈನ್ ಮಾಡಿರಬೇಕು, ಇನ್ನೊಬ್ಬನ ಖಾತೆಗೆ ಅದನ್ನು ವರ್ಗಾಯಿಸಬೇಕು ಅಂತಂದರೆ ಬೆಷರತ್ ಆದೇಶವನ್ನೊಳಗೊಂಡಂತೆ ಅಂದರೆ ಇಲ್ಲಿ ಒಂದು ಕಂಡೀಷನ್ ಸಹ ಇರುತ್ತೆ. ಅದನ್ನು ಲಿಖಿತವಾದಂತಹ ಒಂದು ಚೆಕ್ ಅಂತ ಕರೀತಾರೆ. ಪ್ರಕರಣ 5 ಮತ್ತು 6ರಲ್ಲಿನ ಮೇಲ್ಕಾಣಿಸಿದ ವ್ಯಾಖ್ಯೆಗಳನ್ನು ನಾವು ಹೇಳೋದಾದರೆ ಚೆಕ್ಕಿನ ಅರ್ಥವನ್ನು ನಾವು ಹೇಳ್ಬೋದು. ಅದರ ರಚಕನಿಂದ ಸಹಿ ಮಾಡಲ್ಪಟ್ಟಂತಹ ನಿರ್ದಿಷ್ಟ ಬ್ಯಾಂಕರನ ಮೇಲೆ ಬರೆದಿರುವಂತಹ ನಿರ್ದಿಷ್ಟ ವ್ಯಕ್ತಿಗೆ ಅವನ ಆದೇಶಕ್ಕೆ ಹಣದ ಮೊಬಲಗನ್ನು ಪಾವತಿಸಬೇಕೆಂದು ಬ್ಯಾಂಕರ್ಗೆ ನಿರ್ದೇಶಿಸಿರುವಂತಹ ಬೆಷರತ್ ಆದೇಶವನ್ನು ಒಳಗೊಂಡಂತಹ ಲಿಖಿತ ಸಂಲೇಖ ಅಂತ. ಹೀಗಾಗಿ ದೇರ್ ಆರ್ ಸರ್ಟೈನ್ ಎಸೆನ್ಷಿಯಲ್ಸ್ ಆಫ್ ಚೆಕ್ಸ್ ಅಂತ ಅಂದಾಗ ಇಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಅಂಶ ಏನಪ್ಪ ಅಂತಂದರೆ ದೇರ್ ಆರ್ ಸರ್ಟೈನ್ ಎಸೆನ್ಷಿಯಲ್ಸ್ ರಿಲೇಟೆಡ್ ಟು ಚೆಕ್ ವಿಚ್ ಶುಡ್ ಬಿ ನೌನ್ ಆ್ಯಂಡ್ ಅಂಡರ್ಸ್ಟುಡ್ ಬಿಫೋರ್ ಯೂಸಿಂಗ್ ದಿಸ್ ಪೇಮೆಂಟ್ ಮೋಡ್ ಫಾರ್ ಮನಿ ಟ್ರಾನ್ಸ್ಫರ್. ಈ ಹಣದ ಒಂದು ವರ್ಗಾವಣೆಯನ್ನು ಮಾಡಬೇಕಾದ್ರೆ ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಅಂಶಗಳನ್ನು ನಾವು ಪರಿಗಣಿಸಲೇಬೇಕಾಗುತ್ತೆ. ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟರ್ಸ್ ರಿಲೇಟ್ ಟು ಎ ಚೆಕ್ ಆರ್ ಎ ಚೆಕ್ ಈಸ್ ಆನ್ ಅನ್ಕಂಡೀಷನಲ್ ಆರ್ಡರ್. ಇದಕ್ಕೆ ಯಾವುದೇ ನಿರ್ಬಂಧ ಅನ್ನುವಂಥದ್ದು ಇಲ್ಲ. ಎ ಚೆಕ್ ಈಸ್ ಆಲ್ವೇಸ್ ಡ್ರಾ ಆನ್ ಎ ಪರ್ಟಿಕ್ಯುಲರ್ ಬ್ಯಾಂಕ್. ನಾವು ಯಾವಾಗಲೂ ಸಹ ಚೆಕ್ಕನ್ನು ಯಾವ ಬ್ಯಾಂಕಿನಿಂದ ಪಡ್ಕೊಂಡಿರ್ತೀವೋ ಅದೇ ಬ್ಯಾಂಕ್ನಲ್ಲಿ ಡ್ರಾ ಮಾಡ್ಕೊಳ್ಬೇಕಾಗುತ್ತೆ. ಬೇರೆ ಬ್ಯಾಂಕಿಂದ ನಾವು ಡ್ರಾನ ಮಾಡ್ಕೊಳಕ್ಕಾಗಲ್ಲ. ಆ ರೀತಿ ಮಾಡ್ಕೊಳ್ಬೇಕು ಅಂದರೆ ಅದನ್ನು ನಾವು ಚೆಕ್ಕನ್ನು ನಾವು ಅಲ್ಲಿ ಕೊಟ್ಟು ಬರಬೇಕಷ್ಟೇ ಕ್ರೈಸರ್ಗೆ. ಸಿಗ್ನೇಚರ್ ಆನ್ ಎಕ್ಸ್ಚೇಂಜ್ ಎಕ್ಸ್ ಚೆಕ್ಕರ್ ಇಸ್ ಎ ಮ್ಯಾಂಡೇಟ್ ಆ್ಯಂಡ್ ಓನ್ಲಿ ಬೈ ದ ಮೇಕರ್. ಯಾರು ಸಿಗ್ನೇಚರ್ ಇರಬೇಕಾದ್ರ ಮೇಲೆ ಅಂತ ಅಂದರೆ ಯಾರಾದ್ರ ಒಂದು ಚೆಕ್ಕಿನ ಒಬ್ಬ ದಾತ ಇರ್ತಾನೋ, ಮೇಕರ್, ಆ ಚೆಕ್ಕಿನ ಕರ್ತೃ ಇರ್ತಾನೋ ಅವನ ಒಂದು ಸಹಿ ಅನ್ನುವಂಥದ್ದು ಅದ್ರ ಮೇಲೆ ಇರಬೇಕಾಗುತ್ತೆ. ದ ಅಮೌಂಟ್ ಇಸ್ ಆಲ್ವೇಸ್ ಎ ಸರ್ಟೈನ್ ಸಮ್ ಆಫ್ ಮನಿ ಆಫ್ ಒನ್ಸ್ ಅಕೌಂಟ್. ದ ಅಮೌಂಟ್ ಈಸ್ ಆಲ್ವೇಸ್ ಎ ಸರ್ಟೈನ್ ಸಮ್ ಆಫ್ ಮನಿ ಒನ್ಸ್ ಅಕೌಂಟ್. ಅವನ ಅಕೌಂಟಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಹಣ ಅನ್ನುವಂಥದ್ದು ಆ ಚೆಕ್ಕನ್ನು ತೆಗೆದುಕೊಂಡ ಮೇಲೆ ಇರಬೇಕಾಗುತ್ತೆ. ಚೆಕ್ ಇಸ್ ಆಲ್ವೇಸ್ ಪೇಯಬಲ್ ಆನ್ ಡಿಮ್ಯಾಂಡ್. ಅದನ್ನು ಚೆಕ್ ಅನ್ನುವಂಥದ್ದನ್ನು ಬೇಡಿಕೆ ಆಧಾರದ ಮೇಲೆ ಕೊಡಲಾಗುತ್ತೆ. ನಾವು ಯಾರು ಬೇಕಾದ್ರೂ ಚೆಕ್ಕನ್ನು ತಗೊಳ್ಕೊಳ್ಬೋದು, ಎಲ್ಲರಿಗೂ ಕೊಟ್ಬಿಡ್ತಾರೆ ಅಂತಲ್ಲ. ನನಗೆ ಚೆಕ್ ಬೇಕು ಅಂದರೆ ನಾನು ಅವ್ರಿಗೆ ಕೇಳಬೇಕು, ನನಗೆ ಚೆಕ್ ಬೇಕಿದೆ, ನನ್ನ ಅವಶ್ಯಕತೆ ಇದೆ ಅಂತೇಳಿ ನಾನು ಬೇಡಿಕೆನ ಇಟ್ಟರೆ ಮಾತ್ರ ಚೆಕ್ ಅನ್ನುವಂಥದ್ದು ಸಿಗುತ್ತೆ. ಎ ಚೆಕ್ಸ್ ಪೇಮೆಂಟ್ ಈಸ್ ಆಲ್ವೇಸ್ ಇನ್ ಕ್ಯಾಶ್. ಆ ಚೆಕ್ಕಿನಲ್ಲಿ ಒಂತಹ ಪೇಮೆಂಟ್ ಯಾವಾಗಲೂ ಸಹ ಏನಾಗಿರುತ್ತೆ, ನಗದು ರೂಪದಲ್ಲಿರುತ್ತೆ ಅಂತ. ದಿಸ್ ಕ್ಯಾಶ್ ಅಮೌಂಟ್ ಇಸ್ ಟು ಬಿ ಪೇಯ್ಡ್ ಟು ದ ಪರ್ಸನ್ ಮೆನ್ಷನ್ಡ್ ದೇರ್ ಇನ್ ಆರ್ ಆರ್ಡರ್ ದ ಬೇರರ್.
ನಾನು ಈಗ ಉದಾಹರಣೆಗೆ ಯಾರ ಚೆಕ್ ಇದೆಯೋ, ಯಾರ ಹೆಸರಿನಲ್ಲಿ ಚೆಕ್ ಇದೆಯೋ ಆ ವ್ಯಕ್ತಿ ಅಥವಾ ಯಾರ ಅಕೌಂಟಿನ ಒಂದು ಖಾತೆ ಹೆಸರಲ್ಲಿ ಚೆಕ್ ಇರುತ್ತೋ ಆ ವ್ಯಕ್ತಿ ಏನು ಮಾಡಬೇಕು ಅಂದರೆ ಯಾರಿಗೆ ಅದನ್ನು ಕೊಡಬೇಕು ಅಂತ ಅವನು ಅದರಲ್ಲಿ ಹೆಸರನ್ನು ಮೆನ್ಷನ್ ಮಾಡಿರಬೇಕು, ಆರ್ಡರ್ ಮಾಡಿರಬೇಕು. ಆತನಿಗೆ ಮಾತ್ರ ಆ ಚೆಕ್ಕಿನಿಂದ ಹಣ ಅನ್ನುವಂಥದ್ದು ಸಿಗುವಂಥದ್ದು. ಬೇರೆಯವ್ರಿಗೆ ಅದರಿಂದ ಹಣ ಸಿಗೋದಕ್ಕೆ ಸಾಧ್ಯತೆ ಇಲ್ಲ. ನಂಬರ್ ಆಫ್ ಪಾರ್ಟೀಸ್ ಇನ್ವಾಲ್ವ್ಡ್ ವಿತ್ ಎ ಚೆಕ್. ಈ ಒಂದು ಚೆಕ್ನಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಪ್ರಮುಖವಾಗಿ ಅಂತಂದರೆ, ಅಂಡರ್ ದ ಚೆಕ್ ಮೋಡ್ ಆಫ್ ಫಂಡ್ ಪೇಮೆಂಟ್ ದೆರ್ ಆರ್ 3 parties ವಿಚ್ ಆರ್ ಇನ್ವಾಲ್ವ್ಡ್ ಫಾರ್ ಆ್ಯಂಡ್ ಟ್ರ್ಯಾಕ್ ಮೂವ್ಮೆಂಟ್ ಆಫ್ ಮನಿ ಥ್ರೂ ಎ ರಿಟರ್ನ್ ಪೇಪರ್ ಸೋರ್ಸ್. ಈ ಒಂದು ಬರೆದಿರುವಂತಹ ಈ ಒಂದು ಚೆಕ್ ಅನ್ನುವಂತಹ ಒಂದು ಪೇಪರ್ನಲ್ಲಿ ಪ್ರಮುಖವಾಗಿ 3 ಜನರು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಒಂದು ಡ್ರಾಯರ್ ಆರ್ ಮೇಕರ್, ಯಾರ ಒಂದು ಚೆಕ್ಕನ್ನು ಕರ್ತೃ ಇರ್ತಾನೋ ಅವನು. ಇನ್ನೊಬ್ಬರು ಡ್ರಾಯಿ ಅಂದರೆ ಆ ಒಂದು ಚೆಕ್ಕನ್ನು ಪಡೆದುಕೊಳ್ಳುವಂಥವನು. ಮೂರನೇರು ಪೇಯಿ, ಪಾವತಿಯನ್ನು ಮಾಡುವಂಥವ್ರು. 3 ಜನ ಇಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಒಬ್ಬರು ಮೇಕರ್ ಅಥವಾ ಡ್ರಾಯರ್, ಇನ್ನೊಬ್ಬ ಡ್ರಾಯಿ, ಮತ್ತೊಬ್ಬ ಪೇಯಿ, ಪಾವತಿಗಾರ, ಅಧಿಕ ಕಕ್ಷಿದಾರ ಮತ್ತು ಕರ್ತೃ. ಹೈಲೈಟ್ ದ ಕರೆಕ್ಟ್ ವೇ ಟು ರೈಟ್ ಎ ಚೆಕ್ ಬೈ ಅವಾಯ್ಡಿಂಗ್ ಮಿಸ್ಟೇಕ್ಸ್. ಇಲ್ಲಿ ಇದು ಬಹಳ ಮುಖ್ಯವಾದಂಥ. ಚೆಕ್ನಲ್ಲಿ ನಾವು ಮಿಸ್ಟೇಕ್ಸನ್ನು ಮಾಡಬಾರ್ದು ಅಂತ. ಹೈಲೈಟ್ ದ ಕರೆಕ್ಟ್ ವೇ ಟು ರೈಟ್ ಎ ಚೆಕ್. ಆ ಚೆಕ್ಕನ್ನು ಬರೆಯುವಂತಹದ್ದು ಸಹ ಒಂದು ಸರಿಯಾದಂತಹ ವಿಧಾನ ಇದೆ. ಬೈ ಅವಾಯ್ಡಿಂಗ್ ಮಿಸ್ಟೇಕ್ಸ್ ಅಂದರೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ತೊಂದರೆ ಮಿಸ್ಟೇಕ್ಸನ್ನು ಮಾಡದೆ ನಾವು ಆ ಚೆಕ್ಕನ್ನು ಬರೀಬೇಕಾಗತ್ತೆ ಅಂತ. ಒಮಿಟ್ ದ ವರ್ಡ್ಸ್ ಆರ್ ಬೇರರ್ ಆ್ಯಂಡ್ ಆ್ಯಡ್ AC ಪೇಯಿ ಅಂದರೆ ಅಕೌಂಟ್ ಪೇಯಿ ಅಂತ ಅಟ್ ದ ಟಾಪ್ ಲೆಫ್ಟ್ ಕಾರ್ನರ್ ಆಫ್ ದ ಚೆಕ್. ಚೆಕ್ಕಿನ ಲೆಫ್ಟ್ ಕಾರ್ನರ್ನ ತುದಿ ಭಾಗದಲ್ಲಿ ಏನಿರಬೇಕು, ಅಕೌಂಟ್ ಪೇಯಿ ಅನ್ನೋನ್ನ ಅಕೌಂಟ್ ಪೇ ಇರಬೇಕು. ಅಂದರೆ ಬರೆದಿರಬೇಕಲ್ಲ, ನಾವು ಕ್ರಾಸ್ ಮಾಡಬೇಕು ಅದನ್ನು. ಕಟಿಂಗ್ ದ ವರ್ಡ್ಸ್ ಆರ್ ಬೇರರ್ ಆ್ಯಂಡ್ ರೈಟಿಂಗ್ ಅಕೌಂಟ್ ಪೇಯಿ ಟು ದ ಟಾಪ್ ಲೆಫ್ಟ್ ಕಾರ್ನರ್ ಆಫ್ ದ ಚೆಕ್ ವಿಲ್ ಎನ್ಶೂರ್ ದಟ್ ನೋ ಒನ್ ಅಪಾರ್ಟ್ ಫ್ರಮ್ ದ ಇಂಡಿವಿಜುವಲ್ ಇನ್ whose favor this check is drawn acquire the stated amount. In case you do not omit the words or bearer, it can acknowledge as a bearer check, and as any person possessing the check can claim the money. ನೀವು ಆ ಅಕೌಂಟಿನ ಕೊನೆಯ ಅಂದರೆ ತುದಿಯ ಮೇಲ್ಭಾಗದಲ್ಲಿ ನೀವು 2 ಗೆರೆಗಳನ್ನು ಹಾಕಿ ನಾವು ಚೆಕ್ಕನ್ನು ಅಕೌಂಟ್ ಪೇಯಿ ಅಂತ ನಾವು ಬರೆದಿದ್ದೇ ಆದರೆ ಅದನ್ನು ನಿಮ್ಮ ಯಾವುದೇ ಕಾರಣಕ್ಕೂ ನಿಮಗೆ ಕೈಗೆ ಕ್ಯಾಶ್ ಅನ್ನುವಂಥ ಸಿಗೋದಿಲ್ಲ, ನಿಮ್ಮ ಅಕೌಂಟ್ಗೆ ಹಣ ಅನ್ನುವಂಥದ್ದು ಬಂದು ಜಮಾ ಆಗುವಂಥದ್ದನ್ನು ನಾವು ನೋಡ್ತೀವಿ. ಇದು ಮಿಸ್ಟೇಕನ್ನು ಆಗದಂಗೆ ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ. ಸೆಕೆಂಡ್ ಒನ್, ಅವಾಯ್ಡ್ ಲೀವಿಂಗ್ ಸ್ಪೇಸಸ್. ಆಲ್ವೇಸ್ ಮೇಕ್ ಶೂರ್ that you do not leave space between the words pay and the ನೇಮ್ ಆಫ್ ದ ರಿಸೀವರ್. ಯಾರೋ ಎಷ್ಟು ಹಣವನ್ನು ನೀವು ಪೇ ಮಾಡ್ಕೊಳ್ತಾ ಇದ್ದೀರಾ ಮತ್ತು ಯಾರ ಹೆಸರಲ್ಲಿ ಏನು ಅಂತದರ ಮಧ್ಯೆ ನೀವು ಹೆಚ್ಚು ಜಾಗವನ್ನು ಬಿಡಬಾರ್ದು. ಆಲ್ಸೋ ಅವಾಯ್ಡ್ ಲೀವಿಂಗ್ ಸ್ಪೇಸ್ ಬಿಟ್ವೀನ್ ದ ನೇಮ್ ಆ್ಯಂಡ್ ಸರ್ನೇಮ್. ನಿಮ್ಮ ನೇಮು ಮತ್ತು ಸರ್ನೇಮ್ನ ಮಧ್ಯೆ ಯಾವುದೇ ರೀತಿಯಲ್ಲೂ ಕಾರ್ಯ ಅನ್ನುವಂಥದ್ದು ಇರಬಾರ್ದು. ದಿಸ್ ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್ ಸಿನ್ಸ್ ಇಟ್ ಡಸ್ ನಾಟ್ ಆಫರ್ ಎನಿ ಒನ್ ಎ ಚಾನ್ಸ್ ಟು ಫಿಲ್ ಇನ್ ಆಲ್ಫಾಬೆಟ್ಸ್ ಬಿಫೋರ್ ಆರ್ ಆಫ್ಟರ್ ದ ನೇಮ್ ಟು ಕ್ಲೈಮ್ ದ ಮನಿ. ಯಾಕಪ್ಪ ಅಂತಂದರೆ ನೀವು ಆ ರೀತಿ ಮಾಡಿದ್ದೇ ಆದರೆ ನಿಮ್ಮ ಹೆಸರು ಅಥವಾ ಮುಂದಿನ ಜಾಗದಲ್ಲಿ ನೀವು ಜಾಗವನ್ನು ಹಿಂದೆ ಅಥವಾ ಮುಂದೆ ಖಾಲಿ ಬಿಟ್ಟಾಗ ಅದರಲ್ಲಿ ಬೇರೆಯವರು ತಮ್ಮ ಹೆಸರುಗಳನ್ನು ಸರ್ನೇಮ್ಗಳು ಸೇರಿಸ್ಕೊಂಡು ಬೇರೆಯವರು ಅದನ್ನು ಡ್ರಾ ಮಾಡಲಿಕ್ಕೆ ಅವಕಾಶಗಳು ಇರುತ್ತೆ. ಹಾಗಾಗಿ ನಿಮ್ಮ ಹೆಸರಿನ ಮುಂದೆ ಅಥವಾ ನಿಮ್ಮ ಸರ್ನೇಮ್ಗಳ ಮುಂದೆ ಏನಿದೆಯೋ ಈ ಜಾಗವನ್ನು ಯಾವುದೇ ಕಾರಣಕ್ಕೂ ನೀವು ಅವಾಯ್ಡ್ ಲೀವಿಂಗ್ ಸ್ಪೇಸ್ಗಳನ್ನು ಜಾಗ ಖಾಲಿ ಬಿಡಬಾರ್ದು. ಬಿಟ್ಟರೂ ಸಹ ನೀವೇನು ಮಾಡಬೇಕು, ಅದಕ್ಕೆ ಒಂದು ಅಂಡರ್ಲೈನನ್ನು ಎಳೆದು ಬಿಡಬೇಕು. ನಿಮ್ಮ ಹೆಸರು ಎಲ್ಲಿಗೆ ಎಂಡಾಗುತ್ತೋ ಅಲ್ಲಿಂದಲೇ ನೀವು ಏನು ಮಾಡಬೇಕು, ಒಂದು ಅಂಡರ್ಲೈನನ್ನು ಎಳಬೇಕು. ಇಲ್ಲ ಅಂತಂದರೆ ಬೇರೆಯವರು ಅದನ್ನು ಹೆಸರು ಮುಂದೆ ಮಾಡಿಕೊಂಡು ತಮ್ಮ ಹೆಸರನ್ನೆಲ್ಲ ಹಣವನ್ನು ಪಡ್ಕೊಳ್ಬಹುದು. ಥರ್ಡ್ ಒನ್, ಆಲ್ವೇಸ್ ರೈಟ್ ಓನ್ಲಿ ಆಫ್ಟರ್ ಮೆನ್ಷನಿಂಗ್ ದ ಅಮೌಂಟ್ ಇನ್ ವರ್ಡ್ಸ್ ಇನ್ ದ ರುಪೀಸ್ ಕಾಲಮ್ ವಿತ್ ಯೂಸಿಂಗ್ ದ ಸಿಂಬಲ್ ಅಟ್ ದ ಎಂಡ್. ನಾವು ಅಮೌಂಟನ್ನು ಬರಿತೀವಿ ಚೆಕ್ಕಲ್ಲಿ. ಆ ಚೆಕ್ಕಲ್ಲಿ ಅಮೌಂಟನ್ನು ಬರಿಬೇಕಾದ್ರೆ ನಾವು ಯಾವಾಗಲೂ ಸಹ ದ ಅಮೌಂಟ್ ಇನ್ ವರ್ಡ್ಸ್ ಅಂದರೆ ಪದಗಳ ರೂಪದಲ್ಲೂ ಸಹ ಬರೀಬೇಕು ರುಪೀಸನ್ನು, ಮತ್ತು ವರ್ಡ್ಸ್ ಇದರಲ್ಲೂ ಬರಿತೀವಿ, ಅಂಕೆಗಳಲ್ಲೂ ಬರಿತೀವಿ. ಆದರೆ ಅದ್ರ ಮುಂದೆ ಸಿಂಬಲನ್ನು ನಾವು ಹಾಕಬೇಕು. ನೀವೀಗ 6000 ಅಂತ ಬರದೆ ಆ 3 0 ಆದ ತಕ್ಷಣ ಈ ಸಿಂಬಲನ್ನು ಹಾಕಬೇಕು. ಇಲ್ಲ ಅಂತಂದರೆ ಮತ್ತೆ ಇನ್ನೊಬ್ಬರು ಇಲ್ಲಿ ಇನ್ನೊಂದು 0 ಸೇರಿಸ್ಕೊಂಡು 60,000 ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಇಲ್ಲಿ ನಾವು ಯಾವಾಗಲೂ ಸಹ ಆ ಒಂದು ಚೆಕ್ನಲ್ಲಿ ಬರೀಬೇಕಾದ್ರೆ ನಿಮ್ಮ ಕಾಲಮ್ ವಿತ್ ಯೂಸಿಂಗ್ ದ ಸಿಂಬಲ್, ಆ ಸಿಂಬಲನ್ನು ಸಹ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ರೈಟ್ ದ ವರ್ಡ್ಸ್ ಓನ್ಲಿ ಆಫ್ಟರ್ ಯು ಫಿಲ್ ದ ಅಮೌಂಟ್ ಇನ್ ವರ್ಡ್ಸಲ್ಲಿ ಬರೀಬೇಕಾದ್ರೆ 6,000 ಓನ್ಲಿ, 60,000 ಓನ್ಲಿ, 1 lakh ಓನ್ಲಿ, ಈ ರೀತಿ ನಾವು ಓನ್ಲಿ ಅನ್ನೋದನ್ನು ಸೇರಿಸಬೇಕು. ಇಲ್ಲ ಅಂತಂದರೆ ಅದರ ಮುಂದೆ ಎಷ್ಟು ಬೇಕಾದ್ರೂ ಅವ್ರು ಬರಬಹುದಾಗುತ್ತೆ. ಫರ್ದರ್ ಆಫ್ಟರ್ ರೈಟಿಂಗ್ ದ ನಂಬರ್ ಆಲ್ವೇಸ್ ಪುಟ್ ಎ ಸ್ಲ್ಯಾಶ್
ಫಾಲೋಡ್ ಬೈ ಎ ಹೈಫನ್. ಸ್ಲ್ಯಾಶ್ ಮತ್ತು ಹೈಫನನ್ನು ನಾವು ಇದರಲ್ಲಿ ನಂಬರಲ್ಲಿ ಬರೆದಾಗ ಯೂಸ್ ಮಾಡಬೇಕಾಗತ್ತೆ. ಮೋರ್ ಓವರ್, ಜಸ್ಟ್ ಲೈಕ್ ರೈಟಿಂಗ್ ಎ ನೇಮ್, ಡು ನಾಟ್ ಮೇಂಟೈನ್ ಎನಿ ಸ್ಪೇಸ್ ಬಿಫೋರ್ ರೈಟಿಂಗ್ ದ ಪರ್ಟಿಕ್ಯುಲರ್ ಅಮೌಂಟ್ ಇನ್ ವರ್ಡ್ಸ್ ಅಲಾಂಗ್ ವಿತ್ ದ ನಂಬರ್ಸ್. ನಂಬರ್ ಮತ್ತು ವರ್ಡ್ಸ್ಗಳಲ್ಲಿ ನೀವು ಬರೀಬೇಕಾದ್ರೆ ನಾವು ವರ್ಡ್ಸಲ್ಲಿ ಬರೆದಾಗ ಓನ್ಲಿ ಅನ್ನೋದನ್ನು ಸೇರಿಸಬೇಕಾಗುತ್ತೆ. ನಂಬರಲ್ಲಿ ಬರೆದಾಗ ನಾವು ಸ್ಲ್ಯಾಶ್ ಮತ್ತು ಐಫನನ್ನು ಸೇರಿಸಬೇಕಾಗುತ್ತೆ. ಇಫ್ ದಿಸ್ ಟಿಪ್ ಈಸ್ ನಾಟ್ ಫಾಲೋಡ್, ದ ಅಮೌಂಟ್ಸ್ ಕ್ಯಾನ್ ಬಿ ಆಲ್ಟರ್ಡ್ ಬೈ ಎನಿ ಇಂಡಿವಿಜುವಲ್ ಕ್ರಿಯೇಟಿಂಗ್ ಎ ಡಿಫಿಕಲ್ಟ್ ಸಿಚುವೇಶನ್ ಫಾರ್ ಯು. ನೀವು ಅದನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ನೀವು ತೊಂದರೆಗಳಲ್ಲಿ ಸಿಗಾಕ್ಕೊಳ್ಬಹುದು. ಯಾಕೆಂದರೆ ಅದರ ಮುಂದಕ್ಕೆ ಯಾರದೇ ವ್ಯಕ್ತಿ ಅದನ್ನು ಬದಲಾಯಿಸುವಂತಹ ಒಂದು ಸಾಧ್ಯತೆಗಳು ಇರೋದ್ರಿಂದಾಗಿ ನಿಮಗೆ ತೊಂದರೆಗಳು, ಸಮಸ್ಯೆಗಳು ಸೃಷ್ಟಿಯಾಗಬಹುದು. ಫೋರ್ತ್ ಒನ್, ಡೋಂಟ್ ಸೈನ್ ಆನ್ ದ MICR ಬಾಂಡ್. MICR ಬಾಂಡ್ ಇಸ್ ದ ಬ್ಯಾಂಕ್ಸ್ ರಿಲೇಟೆಡ್ ನ್ಯೂಮರಿಕ್ ಅಟ್ ದ ಬಾಟಮ್ ಆಫ್ ದ ಚೆಕ್. ಚೆಕ್ಕಿನ ಒಂದು ಬಾಟಮ್ ಜಾಗದಲ್ಲಿ ನಿಮ್ಗೆ ಏನಿರುತ್ತೆ, MICR ಬಾಂಡ್ ಇರುತ್ತೆ. ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಬ್ಯಾಂಕ್ ರಿಲೇಟೆಡ್ ನ್ಯೂಮರಿಕ್ ಅಟ್ ದ ಬಾಟಮ್ ಆಫ್ ದ ಚೆಕ್ ಇಲ್ಲಿ ನೀವು ಸೈನ್ ಮಾಡಬಾರ್ದಂತ. ಫಾರ್ ಎವ್ರಿ ಒನ್ ಹೂ ಈಸ್ accessing the check mode of payment to manage the transaction, it is quite crucial to know that the signing in the MICR bond is considered as a wrong practice ಅಂತ. ಅದರ ಕೆಳಗಡೆ ನೀವು ಯಾವತ್ತೂ ಸಹ ಸೈನ್ ಮಾಡೋದು ಅದು ಕೆಟ್ಟ ಒಂದು ಪದ್ಧತಿ ಅಥವಾ ರಾಂಗ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ದಿಸ್ ಈಸ್ ಒನ್ ಆಫ್ ದ ಪ್ರೈಮ್ ರೀಸನ್ಸ್ ದಟ್ ಕ್ಯಾನ್ ಗೆಟ್ ಯುವರ್ ಚೆಕ್ ಡಿಫೈಲ್ಡ್ ಅಂತ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ವೆನ್ ಎವರ್ ಯು ಟ್ರೈ ಟು ಫಿಲ್ ಎ ಚೆಕ್, be careful to sign on the space provided right above the name of the account holder or authorized signature text. ಅಲ್ಲಿ ನೀವು ಕರೆಕ್ಟಾಗಿ ವೆನ್ ಎವರ್ ಯು ಟ್ರೈ ಟು ಫಿಲ್ ಎ ಚೆಕ್, ನೀವು ಕರೆಕ್ಟಾಗಿ ಯಾವಾಗ ಆ ಚೆಕ್ಕನ್ನು ಫಿಲ್ ಮಾಡ್ತೀರೋ, ಕೇರ್ಫುಲ್ ಟು ಸೈನ್ ಆನ್ ದ ಸ್ಪೇಸ್ ಪ್ರೊವೈಡೆಡ್ ರೈಟ್ ಅಬೌವ್ ದ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್. ಅಕೌಂಟ್ ಹೋಲ್ಡರ್ ನೇಮ್ ಇರುತ್ತೆ ಅಲ್ಲಿ, ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ನ ಮೇಲ್ಭಾಗದಲ್ಲಿ ನೀವು ಕರೆಕ್ಟಾಗಿ ಸೈನನ್ನು ಮಾಡಬೇಕು, ಸಿಗ್ನೇಚರ್ದ ಟೆಕ್ಸ್ಟ್. ಫಿಫ್ತ್ ಒಂದು ಏನು ಆಗ್ಬೋದು, ಫಿಲ್ ದ ಕರೆಕ್ಟ್ ಡೇಟ್. ರೈಟಿಂಗ್ ಎ ಚೆಕ್ ವಿತೌಟ್ ಆ್ಯಡಿಂಗ್ ದ ಡೇಟ್ ಕ್ಯಾನ್ ಬಿ ಡೇಂಜರಸ್ ಪ್ರಾಕ್ಟೀಸ್. ನಾವು ಕೆಲವು ಸರಿ ಏನು ಮಾಡ್ತೀವಿ ಅಂತ ಚೆಕ್ ಕೊಟ್ಬಿಡ್ತೀವಿ, ಡೇಟ್ ಹಾಕಲ್ಲ. ಆ ರೀತಿ ಮಾಡಬಾರ್ದು. ಡೇಟನ್ನು ಮೆನ್ಷನ್ ಮಾಡಲೇಬೇಕು. ಇಲ್ಲಾಂದರೆ ದಿಸ್ ಪರ್ಮಿಟ್ಸ್ ಎನಿ ಒನ್ ಟು ಪುಟ್ ಎನಿ ಡೇಟ್ ಆ್ಯಂಡ್ ಫುಲ್ ಔಟ್ ಕ್ಯಾಶ್ ಯೂಸಿಂಗ್ ದ ಚೆಕ್ ಅಟ್ ದೈರ್ ವೇಲ್. ಅವರು ಯಾವ ಡೇಟ್ ಬೇಕಾದ್ರೂ ಹಾಕೋಣದ್ರ ಮೇಲೆ ನಿಮ್ಮ ಚೆಕ್ಕಿಂದ ಹಣವನ್ನು ಡ್ರಾ ಮಾಡಿಬಿಡ್ಬೋದು. ಹಾಗಾಗಿ ಚೆಕ್ನ ಡೇಟನ್ನು ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಫರ್ದರ್ ಎ ಚೆಕ್ ವಿತ್ ಎ ಪೋಸ್ಟ್ ಆರ್ ಪ್ರೀ ಡೇಟ್ ಈಸ್ ಅನದರ್ ಇಶ್ಯೂ ದಟ್ ಕ್ಯಾನ್ ಲೀಡ್ ಟು ಡಿಸ್ಆನರಿಂಗ್ ಆಫ್ ದ ಚೆಕ್. ಆದರೆ ಅದರಿಂದ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಅದು ಮುಂಚೆನೂ ಆ ಡೇಟ್ ಹಾಕ್ಕೊಳ್ಬೋದು ಅಥವಾ ನಂತರದ ಡೇಟ್ಗಳನ್ನೂ ಅವ್ರು ಹಾಕ್ಕೊಳ್ಬೋದು. ಇದರಿಂದಾಗಿ ನಮಗೆ ಸಮಸ್ಯೆ ಆಗುತ್ತೆ. ಮೋರ್ ಓವರ್ ಎ ರಾಂಗ್ಲಿ ರಿಟರ್ನ್ ಡೇಟ್, ಫಾರ್ ಎಕ್ಸಾಂಪಲ್ ದ ರಾಂಗ್ ಇಯರ್ ಆರ್ ಎ ಮಂತ್ ವುಡ್ ಆಲ್ಸೋ ಲೀಡ್ ಯು ಇನ್ ಎ ಪ್ರಾಬ್ಲಮ್. ನೀವು ಹಿಂದಿನ ವರ್ಷದ ಅಥವಾ ಇನ್ಯಾವುದೋ ವರ್ಷದ ಒಂದು ಡೇಟನ್ನು ಹಾಕ್ಕೊಳ್ಳುವಂಥದ್ದು ಅಥವಾ ಇದನ್ನು ಮಾಡಿದಾಗ ನಿಮಗೆ ಸಮಸ್ಯೆಗಳು ಉಂಟಾಗುತ್ತೆ. ಕೆಲವು ಸರಿ ಏನಾಗುತ್ತೆ ಅಂದರೆ ಡೇಟ್ಗಳನ್ನು ನಾವು ಹೇಳಿರ್ತೀವಿ, ನಾವು ಖಾಲಿ ಕೊಟ್ಬಿಡ್ತೀವಿ ಇನ್ಯಾವುದೋ ಡೇಟ್ಗೆ, ಬಟ್ ನಮ್ಮ ಅಕೌಂಟಲ್ಲಿ ಹಣ ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ಹೋಗಿ ಅಕೌಂಟನ್ನು ಡೇಟನ್ನು ಹಾಕೊಂಬಿಟ್ಟು ಅವ್ರಿಗೆ ಹಣ ಬೇಕು ಅಂತ ಅಂದ್ಬಿಟ್ಟು ಸಬ್ಮಿಟ್ ಮಾಡಿಬಿಡ್ತಾರೆ. ಆಗ ನಮ್ಮ ಮೇಲೆ ಒಂದು ಕ್ರಿಮಿನಲ್ ಕೇಸ್ಗಳು ಸಹ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಂದರೆ ಚೆಕ್ ಬೌನ್ಸ್ ಕೇಸನ್ನು ಹಾಕಲಿಕ್ಕೆ ಅವಕಾಶಗಳಿರುತ್ತೆ. ಹಾಗಾಗಿ ಇಂತಹ ತಪ್ಪುಗಳನ್ನು ನಾವು ಮಾಡಬಾರ್ದು ಅನ್ನುವಂಥದ್ದು. ನೆಕ್ಸ್ಟ್, ನೆವರ್ ಎವರ್ ಓವರ್ ರೈಟ್. ನೆವರ್ ಎವರ್ ಓವರ್ ರೈಟ್, ಯಾವಾಗಲೂ ಸಹ ನಾವು ಚೆಕ್ನ ಮೇಲೆ ಓವರ್ ರೈಟನ್ನು ಮಾಡಬಾರ್ದು. ವೆನ್ ಯು ಆರ್ ರೈಟಿಂಗ್ ಎ ಚೆಕ್, ಮೇಕ್ ಶೂರ್ ದೇರ್ ಈಸ್ ನೋ ಶಾರ್ಟ್ ಆಫ್ ಓವರ್ ರೈಟಿಂಗ್. ನಾವು ಅದನ್ನು 2-3 ಸರಿ ತಿದ್ದೋದು, ಬರೆಯೋದು, ಒತ್ತು ಬರೆಯೋದಿಲ್ಲ, ಇದು ಕಾಣಿಸ್ತಿಲ್ಲ ಅಂತ ಇನ್ನೊಂದು ಸರಿ ರೈಟ್ ಮಾಡೋದು, ಆ ರೀತಿ ಮಾಡಬಾರ್ದು. ಇಟ್ ಮೀನ್ಸ್ ನೋ ಸ್ಕ್ರಿಬ್ಲಿಂಗ್ ಆರ್ ಕ್ಯಾನ್ಸಲೇಷನ್ ಆಫ್ ಟೆಕ್ಸ್ಟ್ ವುಡ್ ಬಿ ಎಂಟರ್ಟೈನ್ಡ್ ಬೈ ದ ಬ್ಯಾಂಕ್ಸ್. ಅದನ್ನು ಬ್ಯಾಂಕ್ನವರು ಎಂಟರ್ಟೈನ್ ಮಾಡಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ. ಆ ಚೆಕ್ ವೇಸ್ಟ್ ಆಗುತ್ತೆ. ಹಾಗಾಗಿ ಆ ಚೆಕ್ಕನ ಮೇಲೆ ನಾವು ಯಾವಾಗಲೂ ಸಹ ಓವರ್ ರೈಟನ್ನು ಮಾಡಬಾರ್ದು. ದ ಪರ್ಸನ್ ಹ್ಯಾಸ್ ಟು ರೀರೈಟ್ ಎ ನ್ಯೂ ಚೆಕ್ ಇಫ್ ದೇರ್ ಈಸ್ ಎನಿ ಓವರ್ ರೈಟಿಂಗ್ ಮಿಸ್ಟೇಕ್ ವಿತ್ ದ ಅರ್ಲಿಯರ್ ಚೆಕ್. ಇಂದಿನ ಚೆಕ್ಗಿಂತ ನಾವು ಮುಂದಿನ ಚೆಕ್ಕನ್ನು ಓವರ್ ರೈಟನ್ನು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಿ ಮಿಸ್ಟೇಕ್ ಮಾಡಿ ಹಾಳನ್ನು ಮಾಡಬಾರ್ದು ಅನ್ನುವಂಥದ್ದು. 7th ಒನ್, ಕೀಪ್ ಆ್ಯಕ್ಚುಯಲ್ ರೆಕಾರ್ಡ್ಸ್ ಆಫ್ ಯುವರ್ ಚೆಕ್ಸ್. ನಿಮ್ಮ ಚೆಕ್ಕು ರೆಕಾರ್ಡನ್ನು ಕರೆಕ್ಟಾಗಿರ್ಬೇಕು. ಆ್ಯಕ್ಚುಯಲ್ ರೆಕಾರ್ಡ್ಸ್ ಆಫ್ ಯುವರ್ ಚೆಕ್ಸ್. ವಾಟ್ ಈಸ್ ಚೆಕ್ ಸೇಫ್ಟಿ? ಚೆಕ್ ಸೇಫ್ಟಿ ನೋಡ್ಕೊಳ್ಬೇಕು. ಏನಂಗಂದರೆ, ಇಟ್ ಈಸ್ ಬೇಸಿಕಲಿ ಪಾಯಿಂಟ್ಸ್ ಆಫ್ ದ ಕೇರ್ಫುಲ್ ಪ್ರಿಸರ್ವೇಷನ್ ಆರ್ ಪ್ರಾಪರ್ ಮೇಂಟೆನೆನ್ಸ್ ಆಫ್ ಆಲ್ ಯುವರ್ ಚೆಕ್ ರೆಕಾರ್ಡ್ಸ್. ನೀವು ಅದನ್ನು ಅಲ್ಲಿ ಕೊಟ್ಟಿರ್ತಾರೆ ಮುಂಚೆ, ನೀವು ಯಾರು ಕೊಟ್ಟಿದ್ದೀರಾ, ಎಷ್ಟು ಕೊಟ್ಟಿದ್ದೀರಾ, ಎಷ್ಟು ಅಮೌಂಟನ್ನು ಯಾವ ಡೇಟಲ್ಲಿ ಡ್ರಾ ಮಾಡಿದ್ರಿ,
ಪ್ರತಿಯೊಂದಕ್ಕೂ ಸಹ ಅಲ್ಲಿರುತ್ತೆ. ಅದನ್ನು ನಾವು ಮೇಂಟೈನ್ ಮಾಡ್ತಾ ಬರಬೇಕು. ಇಲ್ಲ ಅಂತಂದರೆ ನಾವು ತೊಂದರೆಗೆ ಸಿಗಾಡ್ತೀವಿ. ಒನ್ ಶುಡ್ ಮ್ಯಾನೇಜ್ ಎ ರೆಕಾರ್ಡ್ ಆಫ್ ದ ಚೆಕ್ ಡೀಟೇಲ್ಸ್ ಕಂಪ್ರೈಸಿಂಗ್ ದ ಚೆಕ್ ನಂಬರ್. ಚೆಕ್ ನಂಬರು, ಇಶ್ಯೂವರ್ ನೇಮ್ ಆ್ಯಂಡ್ ಡೇಟ್ ಫಾರ್ ಫ್ಯೂಚರ್ ಸೇಫ್ಟಿ ರೆಫರೆನ್ಸ್. ನಾವು ಚೆಕ್ ನಂಬರ್ ಬರ್ಕೊಳ್ಬೇಕು, ಯಾರಿಗೆ ಇಶ್ಯೂ ಮಾಡಿದ್ದೀವಿ ಅಂತ ಅವರ ಹೆಸರನ್ನು ಬರ್ಕೊಳ್ಬೇಕು, ಡೇಟನ್ನು ಬರ್ಕೊಳ್ಬೇಕು. ಇದರಿಂದಾಗಿ ಏನಾಗುತ್ತೆ, ನಿಮ್ಮ ಫ್ಯೂಚರಲ್ಲಿ ನೀವು ಅದನ್ನು ಸೇಫ್ಟಿಯಾಗಿ, ಅಂದರೆ ನಾನು ಇಂಥ ದಿವಸ ಇಂಥವ್ರಿಗೆ ಇಂಥ ಚೆಕ್ಕನ್ನು ಕೊಟ್ಟಿದ್ದೀನಿ, ಇಷ್ಟು ಅಮೌಂಟಿಂದು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಡು ನಾಟ್ ಫರ್ಗೆಟ್ ಟು ಮೆನ್ಷನ್ ದ ಪೇಮೆಂಟ್ ಅಮೌಂಟ್ ವಿತ್ ಎವ್ರಿ ಚೆಕ್ ದಟ್ ಈಸ್ ಇಶ್ಯೂಡ್. ಹಾಗಾಗಿ ಡು ನಾಟ್ ಫರ್ಗೆಟ್, ಯಾವುದೇ ಕಾರಣಕ್ಕೆ ಅದನ್ನು ಮರಿಬಾರ್ದು. ನಾವು ಚೆಕ್ಕನ್ನು ಕೊಡಬೇಕಾದ್ರೆ ಯೂಶ್ವಲಿ ಚೆಕ್ ಬುಕ್ಸ್ ಡು ಕನ್ಸಿಸ್ಟ್ ಆಫ್ ಎ ಸೆಕ್ಷನ್ ಫಾರ್ ಆಲ್ ಸಚ್ ಇನ್ಫಾರ್ಮೇಷನ್ ಅಟ್ ದ ಎಕ್ಸ್ಟ್ರೀಮ್ ಬ್ಯಾಕ್. ಆ ಹಿಂದೆ ಎಲ್ಲವೂ ಸಹ ಅದರಲ್ಲಿ ಇರುತ್ತೆ. ಅದನ್ನು ನಾವು ನೋಡಿಕೊಂಡು ಅದ್ರ ಮೇಲೆ ನಾವು ಮೆನ್ಷನನ್ನು ಮಾಡ್ಕೊಳ್ಬೇಕು ಅಷ್ಟೇ. ಅವೆವರ್ ಟ್ರೈ ಟು ಕೀಪ್ ದಿಸ್ ಇನ್ಫಾರ್ಮೇಷನ್ ಆ್ಯಂಡ್ ಇನ್ ಆರ್ಡರ್ ಟು ಅವಾಯ್ಡ್ ಎನಿ ಕೈಂಡ್ ಆಫ್ ಕನ್ಫ್ಯೂಷನ್. ಯಾವುದೇ ಒಂದು ಕನ್ಫ್ಯೂಷನ್ಗಳನ್ನು ಅಥವಾ ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್ ಆಗೋದನ್ನು ಅಥವಾ ಪಾಸಿಬಲ್ ಫ್ರಾಡ್ಸ್ಗಳಾಗುವಂಥದ್ದನ್ನು ನಾವು ತಪ್ಪಿಸ್ಬೇಕು ಅಂದರೆ ನಾವು ಕರೆಕ್ಟಾಗಿ ಅದನ್ನು ರೆಕಾರ್ಡನ್ನು ಮಾಡಬೇಕು. ಅಂದರೆ ಚೆಕ್ನ ರೆಕಾರ್ಡ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಯಾರಿಗೆ ಯಾವತ್ತು ಯಾವಾಗ ಯಾರ ಹೆಸರಿಗೆ ಎಷ್ಟು ಅಮೌಂಟಿನ ಚೆಕ್ಕನ್ನು ನಾನು ಇಶ್ಯೂ ಮಾಡಿದ್ದೀನಿ ಅನ್ನೋಂತಹ ರೆಕಾರ್ಡ್ಸನ್ನು ನಾವು ನೀಟಾಗಿ ಬರೆದಿಟ್ಕೊಂಡಿರಬೇಕು ಅಂತ. ಇದಿಷ್ಟು ಚೆಕ್ನಿಂದ ಆಗುವ ಮಿಸ್ಟೇಕ್ಸ್ಗಳೇನು ಅಂತ. ನೆಕ್ಸ್ಟು ಫೀಚರ್ಸ್ ಆಫ್ ಚೆಕ್. ಫೀಚರ್ಸ್ ಆಫ್ ಚೆಕ್ಸಿಗೆ ಬಂದಾಗ ಬಿಲೋ ಗಿವನ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಚೆಕ್. ಎ ಚೆಕ್ ಶುಡ್ ಬಿ ಇನ್ ರೈಟಿಂಗ್ ಆ್ಯಂಡ್ ಪ್ರಾಪರ್ಲಿ ಸೈನ್ಡ್ ಬೈ ದ ಡ್ರಾಯರ್. ಚೆಕ್ಕು ಲಿಖಿತ ರೂಪದಲ್ಲಿರಬೇಕು. ಚೆಕ್ಕಿನ ಶಾಹಿಯಲ್ಲಿ ಅಥವಾ ಬಾಲ್ ಪೆನ್ನಿನಲ್ಲಿ ಬರೆದಿರಬಹುದು ಅಥವಾ ಬೆರಳಚ್ಚು ಮಾಡಿರಬಹುದು. ಆದರೆ ಚೆಕ್ನ ಪೆನ್ಸಿಲ್ನಿಂದ ಬರೆಯುವುದು ನಿಷೇಧಿಸಲಾಗಿದೆ. ಏಕೆಂದರೆ ಪೆನ್ಸಿಲ್ನಿಂದ ಬರೋದನ್ನ ಸುಲಭವಾಗಿ ನಾವು ಅಳಿಸಬಹುದು. ಹಾಗಾಗಿ ಚೆಕ್ ಶುಡ್ ಬಿ ರೈಟಿಂಗ್ ಆ್ಯಂಡ್ ಪ್ರಾಪರ್ಲಿ ಸೈನ್ಡ್ ಬೈ ದ ಡ್ರಾಯರ್. ಎ ಚೆಕ್ ಕಂಟೈನ್ಸ್ ಆಸ್ ಅನ್ಕಂಡೀಷನಲ್ ಆರ್ಡರ್. ಸೆಕೆಂಡ್ ಒನ್. ಥರ್ಡ್ ಒನ್, ಎ ಚೆಕ್ ಇಶ್ಯೂಡ್ ಆನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ಓನ್ಲಿ. Fourth one, the amount specified is always certain and should be clearly measured both in figure and words. ಅದರಲ್ಲಿ ಅವು ಅಕ್ಷರಗಳ ರೂಪದಲ್ಲೂ ಬರೆದಿರಬೇಕು ಮತ್ತು ನಂಬರ್ಗಳ ರೂಪದಲ್ಲೂ ಸಹ ಬರೆದಿರಬೇಕು. ದ ಪೇಯಿ ಆಫ್ ಎ ಚೆಕ್ ಇಸ್ ಆಲ್ವೇಸ್ ಸರ್ಟೈನ್. ಎ ಚೆಕ್ ಇಸ್ ಆಲ್ವೇಸ್ ಪೇಯಬಲ್ ಆನ್ ಡಿಮ್ಯಾಂಡ್. ದ ಚೆಕ್ ಶುಡ್ ಬೇರ್ ಎ ಡೇಟ್, ಅದರ್ವೈಸ್ ಇಟ್ ಈಸ್ ಇನ್ವ್ಯಾಲಿಡ್ ಆ್ಯಂಡ್ ಶೆಲ್ ನಾಟ್ ಬಿ ಆನರ್ಡ್ ಬೈ ದ ಬ್ಯಾಂಕ್. ಅದನ್ನು ಬ್ಯಾಂಕು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಚೆಕ್ಕು ಲಿಖಿತ ರೂಪದಲ್ಲಿರಬೇಕು ಅನ್ನುವಂಥದ್ದೊಂದು ಚೆಕ್ಕು ಆದೇಶವಾಗಿರುತ್ತೆ. ಅದು ಅನ್ಕಂಡೀಷನ್ ಆರ್ಡರ್. ಅದು ಹಣ ಪಾವತಿಗೆ ಒಂದು ಮಿತಿಯಲ್ಲ. ಅದು ಹಣವನ್ನು ಪಾವತಿಸಲಿಕ್ಕೆ ಆದೇಶಿಸಲು ಚೆಕ್ಕಿನಲ್ಲಿ ಆದೇಶ ಎಂಬ ಪದವನ್ನು, ಆರ್ಡರ್ ಅನ್ನುವಂತಹ ಪದವನ್ನು ಉಪಯೋಗಿಸದಿರಬಹುದು. ಆದರೆ ಪ್ರಾಪ್ತಿಕರ್ತನ ಹೆಸರಿನ ಮುಂದೆ ಪಾವತಿಸಿ, ಪೇಯಿ ಎಂದು ಬರೆದಿರುವಂತಹ ಪದವೇ ಈ ಆದೇಶಕ ಸೂಚಕ ಆಗಿರುತ್ತೆ. ಸೆಕೆಂಡ್ ಒನ್. ಥರ್ಡ್ ಒನ್, ಚೆಕ್ ಬ್ಯಾಂಕರ್ನ ಮೇಲೆ ಮಾತ್ರ ಬರೆಯಬೇಕೇ ಹೊರತು ಬೇರೆ ಯಾವುದೇ ವ್ಯಕ್ತಿಯ ಮೇಲೆ ಬರೆಯುವಂತಿಲ್ಲ. ದ ಚೆಕ್ ಇಶ್ಯೂಡ್ ಸ್ಪೆಸಿಫೈಡ್ ಬೈ ಬ್ಯಾಂಕರ್ ಓನ್ಲಿ. ಬ್ಯಾಂಕರ್ನ ಮೇಲೆ ಮಾತ್ರ ಬರೀಬೇಕು ಹೊರತು ಬೇರೆ ಯಾವುದೇ ವ್ಯಕ್ತಿಯ ಮೇಲೆ ಬರೆಯುವಂತಿಲ್ಲ. ಅಂದರೆ ನಿರ್ದಿಷ್ಟ ಬ್ಯಾಂಕಿನ ಶಾಖೆಯ ಮೇಲೆ ಚೆಕ್ಕನ್ನು ಬರೆಯಬೇಕು ಎಂದರ್ಥ. ಅದರ ಅರ್ಥ. ಫೋರ್ತ್ ಒನ್, ದ ಅಮೌಂಟ್ ಸ್ಪೆಸಿಫೈಡ್ ಇಸ್ ಆಲ್ವೇಸ್ ಸರ್ಟೈನ್ ಶುಡ್ ಬಿ ಕ್ಲಿಯರ್ಲಿ ಮೆನ್ಷನ್ಡ್ ಬೋತ್ ಫಿಗರ್ಸ್ ಆ್ಯಂಡ್ ವರ್ಡ್ಸ್. ಚೆಕ್ಕಿನ ಬ್ಯಾಂಕಿನ ಗ್ರಾಹಕನು ಮಾತ್ರ ಬರೀಬೇಕು. ಅಂದರೆ ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿದ್ದು ಹಣವನ್ನು ಠೇವಣಿಸಿರುವಂತಹ ವ್ಯಕ್ತಿ ಮಾತ್ರ ಚೆಕ್ಕನ್ನು ಬರೀಬೇಕು. ಖಾತೆಯನ್ನು ಹೊಂದಿರದ ಅಪರಿಚಿತ ವ್ಯಕ್ತಿ ಚೆಕ್ಕನ್ನು ಬರೆಯುವಂತಿಲ್ಲ. ಚೆಕ್ಕು ಅದರ ರಚಕನ ಸಹಿಯನ್ನು ಒಳಗೊಂಡಿರಬೇಕು. ಚೆಕ್ ಆಲ್ವೇಸ್ ಬಿ ಸೈನ್ಡ್. ಅಂದರೆ ಅದನ್ನು ಬಾಲ್ ಪೆನ್ನಿಂದ ಬರೆಯುವಂಥದ್ದು ಅಥವಾ ಪೆನ್ಸಿಲಿಂದ ಬರೆಯುವಂಥದ್ದು. ಬಾಲ್ ಪೆನ್ನಿಂದಲೇ ಬರೀಬೇಕು, ಪೆನ್ಸಿಲಿಂದ ಬರೆಯೋ ಆಗಿಲ್ಲ. ಯಾಕೆಂದರೆ ಅದನ್ನು ರಬ್ಬರ್ನಿಂದ ನಾವು ಸುಲಭವಾಗಿ ಅಳಿಸ್ಬೋದು ಅನ್ನುವಂಥದ್ದು. ಹಾಗಾಗಿ ದ ಪೇಯಿ ಆಫ್ ಎ ಚೆಕ್ ಈಸ್ ಆಲ್ವೇಸ್ ಸರ್ಟೈನ್. ಚೆಕ್ಕಿನಲ್ಲಿ ನಮೂಸಿರುವಂಥ ಹಣವನ್ನು ಕೇಳಿದಾಗ ಪಾವತಿಸಬೇಕು. ದ ಪೇಯಿ ಆಫ್ ಚೆಕ್ ಈಸ್ ಆಲ್ವೇಸ್ ಸರ್ಟೈನ್. ಅವ್ನು ಯಾವಾಗ ಕೇಳ್ತಾನೋ ಅವಾಗ ಅದನ್ನು ಪಾವತಿ ಮಾಡಬೇಕು. ಕೇಳಿದಾಗ ಅದ್ರ ಚೆಕ್ಕನ್ನು ಹಾಜರುಪಡಿಸಿದಾಗ ಅಂದರ್ಥ. ನಾವು ಯಾವಾಗ ಚೆಕ್ ಕೊಡ್ತೀವೋ ಆವಾಗ ನಮ್ಗೆ ಹಣವನ್ನು ಆತ ಕೊಡಬೇಕಾಗತ್ತೆ. ಚೆಕ್ಕಿನಲ್ಲಿ ಆದೇಶ ಹಣದ ಪಾವತಿಗಾಗಿ ಮಾತ್ರ ಇರಬೇಕು. ಎ ಚೆಕ್ ಆಲ್ವೇಸ್ ಪೇಯಬಲ್ ಆನ್ ಡಿಮ್ಯಾಂಡ್. ಅಂದರೆ ಆದೇಶ ಚಿನ್ನ, ಬೆಳ್ಳಿ ಅಥವಾ ಇನ್ಯಾವುದೇ ವಸ್ತುಗಳನ್ನ ಕೊಡುವಂತೆ ಬ್ಯಾಂಕರ್ನಿಗೆ ನಿರ್ದೇಶಿಸಲ್ಪಟ್ಟಿದ್ದರೆ ಅದು ಚೆಕ್ಕು ಅನ್ನಿಸ್ಕೊಳ್ಳೋದಿಲ್ಲ. ಕೇವಲ ಕ್ಯಾಶ್ ರೂಪದಲ್ಲಿ ಇರಬೇಕು ಅಷ್ಟೇ. ಚೆಕ್ಕಿನ ಬೆಲೆ ಪಾವತಿ ಮಾಡೋದು ಆದೇಶಿಸುವಂತಹ ಹಣದ ಮೊಬಲಗನ್ನು ನಿಶ್ಚಿತವಾಗಿರಬೇಕು. ದ ಚೆಕ್ ಆಲ್ವೇಸ್ ಪೇಯಬಲ್ ಮ್ಯಾನ್. ದ ಚೆಕ್ ಶುಡ್ ಬಿ ಬೇರಡ್ ಡೇಟ್, ಅದರ್ವೈಸ್ ಇಟ್ ಈಸ್ ಇನ್ವ್ಯಾಲಿಡ್ ಶೆಲ್ ನಾಟ್ ಬಿ ಆನರ್ಡ್ ಬೈ ದ ಬ್ಯಾಂಕ್. ಅಂದರೆ ಚೆಕ್ಕಿನ ಮೇಲೆ ಪಾವತಿ ಮಾಡೋದು ಆದೇಶಿಸುವಂತಹ ಹಣದ ಮೊಬಲಗು ನಿಶ್ಚಿತವಾಗಿರಬೇಕು ಮತ್ತು ಚೆಕ್ಕಿನ ಹಣ ನಿರ್ದಿಷ್ಟ ವ್ಯಕ್ತಿಯ ಪಾವತಿ ಆಗಬೇಕು. ಶುಡ್ ಬೇರ್ ಡೇಟ್ ಅದರ್ವೈಸ್. ಅಂದರೆ ಚೆಕ್ಕಿನ ಮೇಲೆ ನಮೂದಿಸಿದಂತಹ ನಿರ್ದಿಷ್ಟ ವ್ಯಕ್ತಿಗೆ, ಆತನು ನಿರ್ದೇಶಿಸಿರುವಂತಹ ವ್ಯಕ್ತಿಗೆ ಅಥವಾ ಚೆಕ್ಕನ್ನು ಹೊಂದಿರುವವನಿಗೆ ಹಣವು ಪಾವತಿ ಆಗಬೇಕು. ದ ಚೆಕ್ ಶುಡ್ ಬೇರ್ ಡೆ ಡೇಟ್, ಅದರ್ವೈಸ್ ಇಟ್ ಈಸ್ ಇನ್ವ್ಯಾಲಿಡ್.
ಅಂದರೆ ಯಾರು ಇರ್ತಾನೋ ಅವನಿಗೆ ಮಾತ್ರ ಆ ಡೇಟ್ನಲ್ಲಿ ಮಾತ್ರ ಅದು ಇದಾಗಬೇಕು, ಇಲ್ಲಾಂದರೆ ಇನ್ವ್ಯಾಲಿಡ್ ಆಗುತ್ತೆ. ಶೆಲ್ ನಾಟ್ ಬಿ ಆನರ್ಡ್ ಬೈ ದ ಬ್ಯಾಂಕ್. ಅದನ್ನು ಅವರು ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಇದಿಷ್ಟು ಬ್ಯಾಂಕಿನ ಹಣವಾದಂತಹ ಚೆಕ್ಕಿನ ಬಗ್ಗೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.